ಮಿಣಕನಗುರುಕಿ ಶ್ರೀ ಮಹೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಇತಿಹಾಸ ಪ್ರಸಿದ್ಧ ಶ್ರೀ ಮಹೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ ಈ ದಿನ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ರಥವನ್ನು ಹೂವಿನ ಅಲಂಕಾರದೊಂದಿಗೆ ಅಲಂಕರಿಸಲಾಗಿತ್ತು. ಈ ಹೂವಿನ ಅಲಂಕಾರದಲ್ಲಿ ಅಮ್ಮನವರನ್ನು ಬ್ರಹ್ಮರಥದಲ್ಲಿ ಆಸೀನರಾಗಿ ರಥವನ್ನು ಪೂಜಾ ವಿಧಾನಗಳಿಂದ ಚಲನೆ ಮಾಡಲಾಯಿತು. ಅಮ್ಮನ ಹರಿಕೆಯನ್ನು ತೀರಿಸಲು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನ ಸೇವೆಗೆ ಪಾತ್ರರಾಗಿ ಪ್ರತಿಯೊಬ್ಬರು ತಮ್ಮ ಹರಿಕೆಗಳನ್ನು ಈಡೇರಿಸಲು ಬಾಳೆಹಣ್ಣು, ದವನವನ್ನು ಹಾಗೆ ತಮ್ಮ ಹರಿಕೆಗಳನ್ನು ಈಡೇರಿಸುವಂತೆ ಭಕ್ತಾದಿಗಳು ನಮಸ್ಕರಿಸಿ ಬಾಳೆಹಣ್ಣು, ದವನವನ್ನು ಅಮ್ಮನಿಗೆ ಸಮರ್ಪಿಸಿ ರಥಕ್ಕೆ ಹಾಕಿದರು. ಅಮ್ಮನ ಈ ಬ್ರಹ್ಮರಥೋತ್ಸವವನ್ನು ಈ ಕಣ್ಣು ತುಂಬಿಕೊಳ್ಳಲು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ರು. ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರು, ಪಕ್ಕದ ರಾಜ್ಯಗಳಿಂದ ಬೆಂಗಳೂರು, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಹೀಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಭಕ್ತಾದಿಗಳು ತಮ್ಮ ಹರಕೆಯನ್ನು ತಾಯಿಗೆ ಸಮರ್ಪಿಸಿದರು. ಭಕ್ತಿಯಿಂದ ತಮ್ಮ ಕೋರಿಕೆ ಬೇಡಿಕೆಗಳನ್ನು ಈಡೇರಿಸುವಂತೆ ಅಮ್ಮನಿಗೆ ಬಾಳೆಹಣ್ಣು, ದವನವನ್ನು ಹಾಕಿ ನಮನ ನಮಸ್ಕಾರವನ್ನು ಸಲ್ಲಿಸಿದರು. ಅಮ್ಮನ ಸನ್ನಿಧಿಗೆ ವಿಶೇಷ ಹೂವಿನ ಅಲಂಕಾರ, ವಿಶೇಷ ಪೂಜೆ, ಅಭಿಷೇಕ ಭಕ್ತಾದಿಗಳಿಂದ ಮಾಡಲಾಗಿತ್ತು. ಇಲ್ಲಿನ ವಿಶೇಷತೆ ಬೇಡಿದ ವರವನ್ನು ಕೊಡುವ ತಾಯಿ ಎಂದೇ ಭಕ್ತಾದಿಗಳು ನಂಬಿ ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಾರೆ. ಪೂಜೆ ಸೇವಾಕರ್ತರಾದ ಕುಂಬಾರ ವಂಶಸ್ಥರು ಭೈರಪ್ಪನವರು ತಿಳಿಸಿದ್ದಾರೆ. ಬ್ರಹ್ಮರಥೋತ್ಸವ ಸೇವೆ ಸಲ್ಲಿಸಿದವರು. ಇದೇ ಸಂದರ್ಭದಲ್ಲಿ ಅಮ್ಮನ ಬ್ರಹ್ಮರಥೋತ್ಸವಕ್ಕೆ ಸೇವಿಸಿದ ಕಾಂತರಾಜು ಮಾತನಾಡಿ, ಇತಿಹಾಸ ಪ್ರಸಿದ್ಧವಾಗಿರುವ ಅಮ್ಮನವರು ಮೂಲ ಹಿಂದೆ ನೆಲೆಸಿರುವ ತಾಯಿಯಾಗಿದ್ದು ಭಕ್ತಾದಿಗಳು ಕೇಳಿದ ವರವನ್ನು ಈ ತಾಯಿ ಕೊಡುತ್ತಾರೆ. ಗ್ರಾಮೀಣ ಎಲ್ಲ ಗ್ರಾಮಸ್ಥರು ಕೂಡ ಅಮ್ಮನಿಗೆ ಆರತಿ ಮಾಡುವ ಮೂಲಕ ಪ್ರತಿ ಮನೆಯಲ್ಲೂ ತಾಯಿಗೆ ಆರತಿ ಬೆಳಗುತ್ತಾರೆ. ಪ್ರತಿ ವರ್ಷವೂ ನಾವು ಕೂಡ ಅಮ್ಮನಿಗೆ ಸೇವೆ ಸಲ್ಲಿಸುತ್ತೇವೆ ಎಂದರು. ఏం పర్వాలేకపోయినా ఉంటా నేను. ಬಂದ್ಬಿಡ್ಬೇಕ परमेश्वरिया परमेश्वरिया తీసుకోండి.
ಧರ್ಮ